ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಮ ಬಂಗಾರಿ ವ್ಲಾಗ್ಸ್. ಸೊ ಇನ್ನು ಒಂದೇ ಒಂದು ವೀಕ್ ಇದೆ ಗೈಸ್, ಅದು ಈ ವೀಕ್ ಮಾತ್ರ ಅಷ್ಟೇ ಇರೋದು ಕಾಲೇಜು. ಸೊ ಈ ವೀಕಲ್ಲಿ ನಮಗೆ ಕಲ್ಚರಲ್ ಇವೆಂಟ್ಸ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಸೊ ಇವತ್ತಿಂದ ಕಲರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಫಸ್ಟ್ ಡೇ ಮಂಡೆಯಿಂದನೇ ವೈಟಿಂದ ಶುರುವಾಗ್ತೈತೆ. ಏನು ಶಾಂತಿಯಿಂದ ಹೋಗಲಿ, ಎಲ್ಲರೂ ಶಾಂತಿಯಿಂದ ಕಾಲೇಜ್ ಬಿಟ್ಟು ಹೋಗಲಿ ಅಂತ ಏನೋ. ಸೊ ಎಲ್ಲರದು ಬೇರೆ ಕಾಲೇಜಸ್ ಎಲ್ಲ ಕಂಪೇರ್ ಮಾಡಿದ್ರೆ ಎಲ್ಲರದು ಗ್ರ್ಯಾಜುಯೇಷನ್ ಡೇನೂ ಮುಗ್ದೋಗೈತೆ. ಬಟ್ ನಮಗೆ ನಮ್ಮ ಅದೃಷ್ಟ ಏನಪ್ಪ ಅಂತಂದರೆ ನಮ್ಮ ಟೀಚರ್ಸು ಕಲ್ಚರಲ್ ಇವೆಂಟ್ಸ್ನ ಪೋಸ್ಟ್ಪೋನ್ ಮಾಡಿರೋದಕ್ಕೆ ಒಂದು ವೀಕು ಮುಂದೆ ಹೋಗ್ತಾಯಿದ್ದೀವಿ. ಅಂದರೆ ಇನ್ನೂ ಒಂದು ವೀಕ್ ಎಕ್ಸ್ಟ್ರಾ ನಾವು ಕಾಲೇಜ್ಗೆ ಹೋಗ್ತಾಯಿದ್ದೀವಿ. ಫುಲ್ ಬೇಜಾರಾಗ್ತಾಯಿದೆ. ಯಾಕೆ ಅಂತಂದರೆ ನೋಡಿ, ಬೇಜಾರಾಗ್ತಾಯಿದೆ ಅಂತ ಹೇಳ್ಬಿಟ್ಟು ನಗ್ನಾಗ್ತಾ ಹೇಳ್ತಾಯಿದ್ದೀನಿ. ಇರಲಿ. ಆದರೆ ಸೊ ಇವಾಗ ಏನು ಅನ್ನಿಸ್ತಾ ಇದೆಯಪ್ಪ ಅಂತಂದರೆ, ಇನ್ನೂ ಒಂದು ಸ್ವಲ್ಪ ದಿನ ಕಾಲೇಜ್ ಇರಬಾರ್ದು ಅನಿಸ್ತಿದೆ ಗೈಸ್. ನನ್ನ ಎಕ್ಸಾಂಪಲ್ ತಗೊಂಡ್ರೆ, ನಾನು ಕಾಲೇಜು ಇದ್ದಾಗ 2 ಪೀರಿಯಡ್ ಏನಾದರೂ ಇದ್ದರೆ, ಅಂದರೆ ಗ್ಯಾಪ್, ನಮ್ಮದು NEP ಸಿಲೆಬಸ್ ಅಲ್ವಾ. ಸೊ ನಮ್ಮ ಬ್ಯಾಚ್ ಅವರೇ ಡಿಫ್ರೆಂಟ್ ಟೈಪ್ ಆಫ್ ಸಬ್ಜೆಕ್ಟ್ಸ್ನ ತೊಗೊಂಡಿರ್ತೀವಿ. ಸೊ ಅದಕ್ಕೆ ಗ್ಯಾಪ್ ಇರ್ತಾಯಿತ್ತು. ಆ ಗ್ಯಾಪ್ ಇದ್ದಾಗ ಬಿಡು ಯಾರು ಇರೋರಪ್ಪ ಕಾಲೇಜಲ್ಲಿ ಅಂತ ನಾನು ಅಂದ್ಕೊಂಡು, ಇವಾಗ ಮಾರ್ನಿಂಗು 12ವರೆಗೂ ಇತ್ತಂತಂದರೆ ಮತ್ತೆ 3ಗೇನೋ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಯಾರಿರೋರು ಬಿಡು ಅಂತ ಹೇಳ್ಬಿಟ್ಟು ಹಾಸ್ಟೆಲ್ಗೆ ಬಂದುಬಿಡ್ತಾಯಿದ್ದೆ. ಒಂದೊಂದು ಪೀರಿಯಡ್ನ ಸ್ಕಿಪ್ ಮಾಡಿಬಿಡ್ತಾಯಿದ್ದೆ, ಹಾಗೆಲ್ಲ ಮಾಡ್ತಾಯಿದ್ದೆ. ಆದರೆ ಇವಾಗ ಇನ್ನೊಂದು ಸ್ವಲ್ಪ ದಿನ ಕಾಲೇಜ್ ಇದ್ದರೆ ಚೆನ್ನಾಗಿತ್ತಲ್ವಾ ಅಂತ ಫೀಲ್ ಆಗ್ತಾಯಿದೆ. ಬಟ್ ಇರಬೇಕು ಅಂತಂದ್ರೆ ಏನು ಇರಿಸ್ಕೊಳ್ಳಲ್ವಲ್ಲ ಯಾರೂ. ಸೊ ನಮ್ಮ ಜೀವನ ಎಲ್ಲ ಹೆಂಗೆ ಅಂತಂದರೆ, ನಿಂತು ನೀರು ಥರ ಅಲ್ಲ, ಹರಿತಾ ಇರಬೇಕು. ಸೊ ನಮ್ಮ ಜೀವನವೂ ಅಷ್ಟೇ ಹರಿತಾನೇ ಇರುತ್ತೆ, ಸ್ಟಾಪ್ ಇರಲ್ಲ. ನಾವು ಎಲ್ಲಿ ಸ್ಟಾಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಏನೇನು ಬರುತ್ತೋ ಜೀವನದಲ್ಲಿ ಅದನ್ನು ಖುಷಿ ಪಡ್ತಾ ಹೋಗ್ತಾ ಇರಬೇಕು ಗೈಸ್. ಪ್ರೆಸೆಂಟ್ ಮೂಮೆಂಟ್ನ ಫುಲ್ ಎಂಜಾಯ್ ಮಾಡಬೇಕು. ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಎಲ್ಲರ ಕಾಲೇಜುಗಳಲ್ಲಿ ಗ್ರ್ಯಾಜುಯೇಷನ್ ಡೇ ಆಗೋಗೈತಲ್ಲ. ನಮ್ಮ ಕಾಲೇಜಲ್ಲಿ ಇನ್ನೂ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ, ಇನ್ನೂ ಸೆಮಿನಾರ್ಸ್ ಆಗಿಲ್ಲ. ಸ್ವಲ್ಪ ನಮ್ಮ ಟೀಚರ್ಸ್ ಸ್ವಲ್ಪ ಸಿಲೆಬಸ್ ಕವರ್ ಮಾಡೋಕ್ಕೆ ಎಷ್ಟು ತೊಂದರೆ ನೋಡಿ. 1 ವೀಕ್ ಎಕ್ಸ್ಟ್ರಾ ತೊಗೊಂಡವ್ರೆ. ಇನ್ನು ವೈವಾ ಅಟೆಂಡ್ ಆಗಿಲ್ಲ, ಎಕ್ಸಾಮ್ ಡೇಟೆಲ್ಲ ಸಹ ಬಂದುಬಿಟ್ಟಿದೆ. ಅಷ್ಟರಲ್ಲೂ ನಮಗೆ ಪಾಪ ಅವರು ಏನು ಕಲರ್ಸ್ ಡೇ ಅಂತೆ ಕಲ್ಚರಲ್ ಇವೆಂಟ್ಸ್ನ ಕಂಡಕ್ಟ್ ಮಾಡವ್ರೆ. ಥ್ಯಾಂಕ್ ಯು ಟೀಚರ್ಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪವಿ ಬುಗ್ರಿ ಫಸ್ಟ್ ಟೈಮ್ ಪವಿ ಬರುತ್ತಾ ಬಿಡು. ಯವ್ವಾ ಫೈನಲ್ ಬಸಡಿ ಹರ್ನಾಡು ಹೆಂಗೆ ಬಸಡಿ ಅಮ್ಮ ಬಿಡು. ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಪವಿ ಈ ನಡುವೆ ಎಷ್ಟು ಒಂದು ವಾರದಿಂದ ಬರೀ ಕ್ಯಾಂಟೀನ್ಗೆ ಕರ್ಕೊಂಡೋಗ್ತಾಳೆ ಗೈಸ್ ಊಟಕ್ಕೆ. ಇವಳ್ದೆ ಎಲ್ಲ ನೀಟ್ ಎಲ್ಲ ಇವ್ರದ್ದೇ ಗೈಸ್. ಪಬ್ಲಿಕಲ್ಲಿ ಮಾತು ಬರಲ್ಲ ಅಂದೆ ಗೈಸ್ ಇವಳಿಗೆ. ಬಾ ಸ್ಟಾರ್ಟ್ ಆಗಿದೆ ಗೈಸ್ ವೈಟ್ ಡೇ. ಫಸ್ಟು ಏನೇನು ಹಾಕಿದ್ದಾರೆ ಅಂದರೆ ವಿಸ್ಡಮ್ಮು, ಮತ್ತು ಏನದು ಆನೆಸ್ಟು, ನೆಕ್ಸ್ಟ್ ಇನ್ನೋಸೆನ್ಸು, ಟ್ರೂತ್ಫುಲ್ಲ, ನೆಕ್ಸ್ಟ್ ಈಕ್ವಾಲಿಟಿ. ಏನು ಮಾಡಿಸ್ತಾರೆ ಇದ್ರಲ್ಲಿ? ಏನು ಮಾಡಿಸ್ತಾರೆ ನಮಗೂ ಐಡಿಯಾ ಇಲ್ಲ ಗೈಸ್. ಬಟ್ ನಮ್ಮ ಜೂನಿಯರ್ಸ್ ಏನೋ ಕಂಡಕ್ಟ್ ಮಾಡವ್ರೆ. ಸೊ ಎಲ್ಲರೂ ನಾವು ಕೂತ್ಕೊಂಡಿದ್ದೀವಿ ಏನೋ ಇಲ್ಲಿ ಸೆಲೆಬ್ರೇಷನ್ಸ್ಗೆ ಸ್ಟಾರ್ಟ್ ಮಾಡೋಕ್ಕೆ. ನಮ್ಮ ಕೋರ್ಡಿನೇಟರ್ಸ್ ಅವರು ಬಂದಿದ್ದಾರೆ. ಮಿಸ್ ಆಗಿದ್ದು ನಮ್ಮ ಜೂನಿಯರ್ಸ್ ಇವಾಗ ಫೋಟೋಶೂಟ್ ನಡೀತಾ ಇದೆ. ನಮ್ದಂತೂ ಮುಗೀತು. ಗೇಮ್ ಎಲ್ಲ ಓವರ್ ಆಯಿತು, ಎಲ್ಲ ಫಂಕ್ಷನ್ ಸೆಲೆಬ್ರೇಷನ್ಸ್ ಮುಗೀತು. ಬೇಗನೆ ಮುಗಿಸ್ಬಿಟ್ರು, ಯಾಕೋ ಗೊತ್ತಿಲ್ಲ.
ಬಟ್ ಫುಲ್ ಎಂಜಾಯ್ ಅಂತೂ ಮಾಡಿದ್ದೀವಿ.